ನಿಮ್ಮ ಒಂದು ನಿಮ್ಮ ಫ್ಯಾನ್ಸ್ ಇಷ್ಟೆಲ್ಲ ಇಷ್ಟಪಟ್ಟು ಒಂದು ರನ್ನರ್ ಅಪ್ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ. ನೀವೇನೇ ಗೆಲ್ಸಿದ್ರು ಅದು ನಿಮ್ಮ ಪ್ರೀತಿ ಅಭಿಮಾನ. ನಾನ್ ಗೆದ್ದಿದ್ದೀನಿ ಅನ್ಸಿದ್ರೆ ಅದು ರಮೋಲಾ ಇಂದ, ಅವರ ಒಂದು ಮೆಂಟರಿಂಗ್ ಇಂದ. ಅಂದ್ರೆ ಜನ ಯಾವ ಶೇಡ್ ಅಲ್ಲಿ ರಕ್ಷಕ ನೋಡಿದ್ರಲ್ಲ ಈ ಶೋ ಅಲ್ಲಿ ನೋಡಿದ್ದಾರೆ. ಅದೆಲ್ಲ ಚೇಂಜ್ ಮಾಡಿದ್ದು ಎಲ್ಲ ಅಂದ್ರೆ ಈ ತರ ಶೇಡ್ ಅಲ್ಲಿ ರಕ್ಷಕ ಕಾಣಿಸ್ಬೋದು ಅಂತ ತೋರಿಸಿದ್ದು ರಮೋಲಾ. ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗುತ್ತೆ. ಥ್ಯಾಂಕ್ ಯು ಸೊ ಮಚ್. ನನ್ಗೆ ನಾನು ಏನೇ ಥಿಂಕ್ ಮಾಡಿದ್ರು ಯಾವ್ದೇ ಕಾನ್ಸೆಪ್ಟ್ ಹೇಳಿದ್ರು ಕೂಡ ಈ ತರ ಮಾಡೋಣ ಅಂತಂದಾಗ ಚಾನಲ್ ಅವರು ಅದಕ್ಕೆ ತಕ್ಕ ಹಾಗೆ ಎಲ್ಲಾ ತರ ಸೆಟ್ ಇರ್ಬೋದು, ಕಾಸ್ಟ್ಯೂಮ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಪ್ಲಾನಿಂಗ್ ಇರ್ಬೋದು, ಎಲ್ಲ ತುಂಬಾ ನೀಟಾಗಿ ಮಾಡ್ಕೊಟ್ಟಿದ್ರಿಂದ ಎವ್ರಿಥಿಂಗ್ ವೆಂಟ್ ವಿತ್ ದ ಫ್ಲೋ. ಸೊ ತುಂಬಾ ಎಲ್ಲದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಜಿ ಕನ್ನಡ, ನಾನ್ ಮೆಂಟರಿಂಗ್ ಮಾಡಿ ಅದಕ್ಕೆ ಸಪೋರ್ಟ್ ಮಾಡಿ ಅಂಡ್ ರಕ್ಷಕನ್ನ ಫಸ್ಟ್ ರನ್ನರ್ ಅಪ್ ಆಗಿ ಮಾಡಿದಕ್ಕೆ. ಅಂಡ್ ಜನಗಳ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಏನೇ ಇದ್ರೂನು ಪಾಸ್ಟ್ ಏನೇ ಇರ್ಲಿ, ನಾವು ಮಾಡಿರೋಂತ ಡಾನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ನಾವು ಜೋಡಿಯಾಗಿ ಕಾಣಿಸ್ಕೊಂಡಿದಿರ್ಬೋದು, ನಾವು ಮಾತಾಡಿದ ರೀತಿ ಇರ್ಬೋದು, ಇದನ್ನೆಲ್ಲಾನು ಇಷ್ಟಪಟ್ಟು ರಕ್ಷಕ್ ರಮೋಲಾ ಪೇರ್ ನಮ್ಗೆ ತುಂಬಾ ಇಷ್ಟ ಅಂತ ತುಂಬಾ ಜನ ಕಮೆಂಟ್ ಮಾಡಿದ್ರು. ಸೊ ಹಾಗಾಗಿ ಅವರೆಲ್ಲರ ಸಪೋರ್ಟ್ ಇಂದ ನಾವು ಫಸ್ಟ್ ರನ್ನರ್ ಅಪ್ ಆಗೋದಕ್ಕೆ ಸಾಧ್ಯ ಆಯ್ತು. ಸೊ ಥ್ಯಾಂಕ್ ಯು ಜೈ ಕನ್ನಡ ಅಂಡ್ ಆಡಿಯನ್ಸ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಡೀ ಹೀಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಕ್ಷಕನ ಕರೆದಿ ನಂಬಿಕೆ ಇಟ್ಟು ಕೆಲಸ ಕೊಟ್ಟಿದ್ದಕ್ಕೆ. ಹೀಗೆ ವಿಜಯ ಅಣ್ಣ, ಅನಿಲ್ ಅಣ್ಣ, ಅಂಬಿಕಾ ಅಕ್ಕ, ಇಡೀ ತಂಡಕ್ಕೆ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತ್ಕೊಂಡು ನಮ್ಮ ತುಂಬಾ ಚೆನ್ನಾಗಿ ತೋರಿಸ್ಬೇಕು ಅನ್ನೋದಿರುತ್ತಲ್ಲ, ಎಡಿಟರ್ ಆಗಿರ್ಬೋದು, ಕ್ಯಾಮ್ರಾಮನ್ಸ್ ಆಗಿರ್ಬೋದು, ನಮ್ಮ ಸೆಟ್ ಡಿಪಾರ್ಟ್ಮೆಂಟ್ ಬಾಯ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಏನ್ ಮೇಡಮ್? ಫ್ರೆಂಡ್ಶಿಪ್ ನಾವು ವಿಶ್ ಮಾಡ್ಕೊಂಡು ಯಾವಾಗ ವಿಶ್ ಮಾಡ್ದೆ? ಮಾಡಿಲ್ಲ. ನಾನು ಇವ್ರಿಗೆ ಏನಕ್ಕೆ ವಿಶ್ ಮಾಡ್ಬೇಕು ಫ್ರೆಂಡ್ಸ್ ಅಂತ? ಆಮೇಲೆ ನಂಗೆ ಫ್ರೆಂಡ್ಶಿಪ್ ಡೇ ಅಂದ್ರೆ ಫ್ರೆಂಡ್, ನನ್ ಸ್ಕೂಲ್ ಹೋಗ್ತಾ ಇದ್ದಿದ್ದೆ ಬ್ಯಾಂಡ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ. ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿಲ್ಲ, ಏನು ಇಲ್ಲ, ಇರೋದೊಂದು ಬೆಸ್ಟ್ ಫ್ರೆಂಡ್ ಇವಾಗ ಶೋ ಇಂದ ಆಗಿರೋದು. ಹಾಕ್ಬೇಕು ತಾನೆ ನೋಡಿ. ಅದಕ್ಕಿಂತ ಬಿಫೋರ್ ಒಂದು ಗರ್ಲ್ ಫ್ರೆಂಡ್ ಡೇ ಅಂತ ಇತ್ತು, ಅದಕ್ಕೆ ವಿಶ್ ಮಾಡ್ತೀವಿ. ಅವ್ನ್ ಗರ್ಲ್ ಫ್ರೆಂಡ್ ಹೋಗಿ ಮಾಡೋ ಅಂದ್ರೆ ಎಲ್ಲ ನನ್ ಮೇಲೆ ಟ್ರೈ ಮಾಡ್ತಿದ್ದಾನೆ. ಇಲ್ಲೇ ಎಲ್ಲ ಟ್ರೈ ಮಾಡಿ ಆಮೇಲೆ ಆಚೆ ಹೋದಾಗ